ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕೃಷ್ಣನಾದ ಚಾನಲ್ಗೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ವಿಶೇಷ ಮಲೆನಾಡು ಕಳಲೆ ಪಲ್ಯ. ಕಳಲೆ ಪಲ್ಯ ಅಂದರೆ ಮಲೆನಾಡಲ್ಲಿ ಬಾಯಲ್ಲಿ ನೀರು ಬರದೇ ಇರೋಂಥವ್ರೆ ಇರಲ್ವೇನೋ, ಅಷ್ಟು ನಾವೆಲ್ಲರೂ ಇದನ್ನು ಲೈಕ್ ಮಾಡ್ತೀವಿ. ಸ್ಪೆಷಲಿ ಮಳೆಗಾಲ ಬಂತು ಅಂದರೆ ಇದಕ್ಕೋಸ್ಕರನೇ ನಾವು ಕೆಲವೊಂದು ಟೈಮ್ ಕಾಯ್ತಾ ಇರ್ತೀವಿ. ಇದು ನಮ್ಮ ಬ್ಯಾಂಗ್ಳೂರಲ್ಲಿ ಮಲ್ನಾಡ್ ಸ್ಟೋರ್ಸ್ಗಳಲ್ಲಿ ಕೂಡ ಸಿಗುತ್ತೆ. ನೋಡಿ, ನಾನು ಕೂಡ ಇದನ್ನು ತೊಗೊಂಬಂದು ಇವತ್ತು ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಇದರಲ್ಲಿ ತುಂಬ ಸಿಪ್ಪೆಗಳಿರುತ್ತೆ, ನಿಮಗೆಲ್ಲ ಗೊತ್ತು. ಅದನ್ನು ಸ್ವಲ್ಪ ಪೇಷನ್ಸಿಂದ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಅದು ಒಳಗಡೆ ಇರೋ ತಂಗನ್ನು ಮಾತ್ರ ನಾವು ಯೂಸ್ ಮಾಡ್ತೀವಿ. ಸೊ ಕೇರ್ಫುಲ್ಲಾಗಿ ಮೇಲ್ಗಡೆ ಇರೋವಂಥ ಎಲ್ಲ ಸಿಪ್ಪೆಗಳನ್ನ ತೆಗೀರಿ. ಹಾಗೆ ಹಾರ್ಡಿಶ್ ಆಗಿರೋವಂಥ ಕೆಳಗಡೆ ಸೈಡ್ ಕೂಡ ಕಟ್ ಮಾಡಿಕೊಂಡು ತುದಿನ ಸ್ವಲ್ಪ ಸಾಫ್ಟ್ ಆಗಿರೋ ಪ್ಲೇಸಸ್ನ ಮಾತ್ರ ನಾವು ಇಲ್ಲಿ ಇಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನಾನು 2 ಕಳಲೆ ತೊಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಲಾಸ್ಟಿಗೆ ಇಷ್ಟು ಸಿಗುತ್ತೆ ಆ್ಯಕ್ಚುಲಿ 2 ಕಳಲೆ ನಮಗೆ. ನೋಡಿ, ನಮ್ಮ ಚೋಟು ಕೂಡ ನನಗೆ ಇದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ. ನೋಡಿ, ಈ ರೀತಿಯಾಗಿರೋ ಕಳಲೆನ ನಾವು ತುಂಬ ಚಿಕ್ಕದಾಗಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಇದನ್ನು ಇವಾಗ ಕಟ್ ಮಾಡಿ ನೆನೆ ಹಾಕಬೇಕು. ಇದನ್ನು ಅಟ್ಲೀಸ್ಟ್ 3 ಡೇಸ್ ನಾವು ನೀರಲ್ಲಿ ನೆನೆಸ್ಬೇಕಾಗತ್ತೆ. ನೋಡಿ, ಕಟ್ ಮಾಡಿದ ಮೇಲೆ ಈ ರೀತಿಯಾಗಿ ಬರುತ್ತೆ. ಇದಕ್ಕೆ ನೀರು ಹಾಕಿಬಿಟ್ಟು 3 ಡೇಸ್ನ ನೆನೆಸಿಡಬೇಕು. ಇದನ್ನು 3 ಡೇಸ್ ನಂತರ ನಮಗೆ ಇದು ಪಲ್ಯನೋ ಸಾಂಬಾರು ಅಥವಾ ಪಲಾವ್ ಮಾಡೋಕ್ಕೆ ಎಲ್ಲ ಯೂಸೇಜ್ ಆಗುತ್ತೆ. ಇದನ್ನು ಎವ್ರಿ ಡೇ ಕೂಡ ನೀರು ಚೇಂಜ್ ಮಾಡಬೇಕು. ಕೊನೆ ದಿನ ಅಕ್ಕಿ ತೊಳೆದಂಥ ನೀರನ್ನ ಹಾಕಿಬಿಟ್ಟು ಅದರಿಂದ ವಾಶ್ ಮಾಡಿ ನೆಕ್ಸ್ಟ್ ಪಲ್ಯಗೆ ಮಾಡೋದ್ರಿಂದ ಇದು ತುಂಬ ಒಳ್ಳೆಯದು. ಯಾಕಂದರೆ ಇದರಲ್ಲಿ ತುಂಬ ಹೀಟಿನ ಅಂಶ ಇರುತ್ತೆ. ಹಾಗಾಗಿ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಅಷ್ಟೊಂದು ಹೀಟ್ ಆಗೋಲ್ಲ. ನೋಡಿ, ನಾನು ಪಲ್ಯಕ್ಕೆ ಏನೇನು ಮಸಾಲ ಐಟಮ್ ಬೇಕು ಎಲ್ಲ ತೊಗೊಂಡಿದ್ದೀನಿ. ಈ ಕಳಲಿನ ಆಲ್ರೆಡಿ 2 ವಿಸಿಲ್ ಬೇಯಿಸಿಟ್ಟಿದ್ದೀನಿ. ಹಾಗೆಯೇ ಇದಕ್ಕೆ ಹಸಿ ಕಡಲೆನ ತೊಗೊಂಡಿದ್ದೀನಿ. ಇದಕ್ಕೆ ಹಸಿ ಕಡಲೆನ ಹಾಕೋದ್ರಿಂದ ಇದು ತುಂಬ ಹೀಟ್ ಇರೋದ್ರಿಂದ ಅದು ಸೆಟ್ ಆಗುತ್ತೆ. ಸೊ ತಿನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ. ನಿಮಗೆ ನೋಡಿ, ಈ ರೀತಿ ಎಲ್ಲ ಮಸಾಲ ಐಟಮ್ಗಳನ್ನ ಬೆಳ್ಳುಳ್ಳಿ, ಹುಣಸೆಹಣ್ಣು, ಟರ್ಮರಿಕ್, ಚಿಲ್ಲಿ, ಧನಿಯಾ, ಟೊಮೆಟೊ, ಆನಿಯನ್, ಕೊಕೊನೆಟ್ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಹೆಸರು ಬೇಳೆ ಬೇಕಂದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹೆಸರು ಬೇಳೆ ಹಾಕಿದ್ರೆ ಸ್ವಲ್ಪ ಪಲ್ಯ ದಪ್ಪವಾಗಿ ಬರುತ್ತೆ. ನಾನು ಫ್ರೈ ಪ್ಯಾನ್ಗೆ ಆಯಿಲ್ನ 2 ಸ್ಪೂನ್ ಹಾಕಿದ್ದೀನಿ. ಹಾಗೆ ಇವಾಗ ಬೆಳ್ಳುಳ್ಳಿ, ನೀವು ಬೇಕಾದ್ರೆ ಒಂದು ಚಿಕ್ಕ ಪೀಸ್ ಚಕ್ಕೆ ಸೇರಿಸ್ಕೊಳ್ಳಿ, ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಈ ಆನಿಯನ್ನು, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡಿ, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇದೆಲ್ಲ ಸ್ವಲ್ಪ ಫ್ರೈ ಆಯಿತು ಅನ್ನೋ ಟೈಮ್ಗೆ ಟೊಮೆಟೊನೂ ಕೂಡ ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಕೊನೆಯಲ್ಲಿ ಇದಕ್ಕೆ ಕೊಕೊನೆಟ್ನ ಆ್ಯಡ್ ಮಾಡಬೇಕಾಗತ್ತೆ. ಕೊಕೊನೆಟ್, ಧನಿಯಾ, ಚಿಲ್ಲಿ ಎಲ್ಲ ಇಟ್ಕೊಂಡಿದ್ದೀವಲ್ವ, ಸೊ ಇದೆಲ್ಲ ನೋಡಿ ಈ ರೀತಿ ಫ್ರೈ ಆಗಿ ನೀಟಾಗಿ ಫ್ರೈ ಆದಮೇಲೆ ಕೊಕೊನೆಟ್ ಹಾಕಿ ಕೊನೆಯಲ್ಲಿ ಇದೆಲ್ಲ ಐಟಮ್ನು ನಾವು ಧನಿಯಾ, ಚಿಲ್ಲಿ, ಟರ್ಮರಿಕ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದನ್ನು ಗ್ರೈಂಡ್ ಮಾಡಬೇಕಾಗತ್ತೆ. ಹಾಗೆಯೇ ನಾನಿಲ್ಲಿ ಮುಂಚೆ ನೆನೆಸಿಟ್ಟಂಥ ಕಡಲೆ ಮತ್ತು ಹೆಸರು ಬೇಳೆ ಎರಡನ್ನೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ನಾನು ಕಳಲೆ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ನಲ್ವ, ಅದನ್ನು ಸೇರಿಸ್ತಾ ಇದ್ದೀನಿ. ಬಟ್ ನೀವು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು 2 ವಿಸಿಲ್ ಕೂಗಿಸ್ಕೊಳ್ಳಿ, ಅಥವಾ 3 ವಿಸಿಲ್ ಕೂಗಿಸಿದ್ರೂ ಓಕೆ. ಯಾಕಂದರೆ ಕಳಲೆ ಸ್ವಲ್ಪ ಟೈಮ್ ಆಗುತ್ತೆ ಬೇಯೋಕ್ಕೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಆಲ್ರೆಡಿ ಗ್ರೈಂಡ್ ಮಾಡಿರೋಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಇದನ್ನು ಕೂಡ ಸೇರಿಸಿದ್ದೀನಿ. ಹಾಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಮತ್ತೆ ಕುದಿಸ್ಬೇಕಾಗತ್ತೆ. ನಾನು 2 ವಿಸಿಲ್ ಹೊಡೆಸಿರೋದ್ರಿಂದ ನಾನು ಇನ್ನೊಂದು ವಿಸಿಲ್ ಕೂಡ ಇವಾಗ ಹೊಡಿಸ್ತೀನಿ. ನೀವು ಆಲ್ರೆಡಿ ಕಡಲೆ ಬೆಂದಿದ್ದರೆ ಒಂದು 5 ಮಿನಿಟ್ಸು ನೀವು ಚೆನ್ನಾಗಿ ಕುದಿಸ್ಬಿಟ್ಟು ಅಲ್ಲಿಗೆ ಫ್ಲೇಮ್ನ ಆಫ್ ಮಾಡ್ಬೋದು. ಉಪ್ಪನ್ನ ಇನ್ನೆಷ್ಟು ಬೇಕಾಗತ್ತೆ ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ. ನಾನು ಕಡಲೆ ಬೇಯಿಸೋಕ್ಕೆ ಕೂಡ ಉಪ್ಪು ಹಾಕಿದ್ದೀನಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ 1 ವಿಸಿಲ್ನ ಕೂಗಿಸ್ತಾ ಇದ್ದೀನಿ. ನೋಡಿ, ಆಯಿತು, ನಮ್ಮ ಕಳಲೆ ಪಲ್ಯ ಬೆಂದ್ಬಿಟ್ಟು ಹೆಂಗೆ ರೆಡಿ ಆಗ್ತಿದೆ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಇದಕ್ಕೆ ಇನ್ನೂ ಚೆನ್ನಾಗಿ ಘಮ ಘಮ ಬರಬೇಕಂದ್ರೆ ಒಂದು ಒಳ್ಳೆ ಒಗ್ಗರಣೆ ಹಾಕೋಣ. ಅದಕ್ಕೋಸ್ಕರ ಒಗ್ಗರಣೆ ತಟ್ಟೆಗೆ 2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಸಾಸಿವೆ, ಬೆಳ್ಳುಳ್ಳಿನ ಹಾಕಿಬಿಟ್ಟು ಚೆಂದ ಸ್ಮೆಲ್ ಬರ್ತಾ ಇರತ್ತೆ. ಕರಿಬೇವು ಹಾಕಿದ್ರೆ ಇದನ್ನೆಲ್ಲ ಹಾಕ್ಬಿಟ್ಟು 2 ನಿಮಿಷ ಕ್ಲೋಸ್ ಮಾಡಿಬಿಡಿ. ಪಾತ್ರೆದು ಕಳಲೆದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತೇಳಿ. ಇದ್ರ ಜೊತೆಗೆ ಅಕ್ಕಿ ರೊಟ್ಟಿ ಮಾಡೋದಂತೂ ಮರಿಲೇಬೇಡಿ. ನೆಕ್ಸ್ಟ್ ಅಕ್ಕಿ ರೊಟ್ಟಿ ರೆಸಿಪಿನ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.